ರಂಗೋಲಿ ನೋಡಿ ಸ್ನೇಹಿತರೆ, ಈ ರೀತಿಯಾಗಿ ಬಂದಿದೆ. ಪಕ್ಷಿಗಳು ನೋಡಿ ಎಷ್ಟು ಚೆನ್ನಾಗಿ ಚಿವು ಅಂತ ಇದೆ, ಯಾವ ರೀತಿ ಬಂದಿದೆಯಲ್ಲ. ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಬನ್ನಿ ಸ್ನೇಹಿತರೆ, ಟಿಫನ್ ಮಾಡೋಣ. ನೋಡಿ, ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಶುಭೋದಯ ಎಲ್ರಿಗೂ. ಬೆಳಗ್ಗಿನ ವಾತಾವರಣ ಸ್ನೇಹಿತರೆ, ಮುಂಜಾನೆ. ಇವಾಗ ಬಂದುಬಿಟ್ಟು 5:45 ಸ್ನೇಹಿತರೆ, ಟೈಮ್ ಬಂದುಬಿಟ್ಟು. ಈ ಟೈಮಲ್ಲಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ನೋಡಿ. ಚಿಲಿಪಿಲಿ ಹಕ್ಕಿಗಳ ಕಲರವನಾದ ಸ್ನೇಹಿತರೆ, ಎಷ್ಟು ತುಂಬ ಚೆನ್ನಾಗಿದೆ. ನಮ್ಮ ಹೂವುಗಳೆಲ್ಲ ನೋಡಿ ಸ್ನೇಹಿತರೆ, ಇನ್ನೂ ಅರಳಿಲ್ಲ. ಈಗಿನ ದೇವಸ್ಥಾನದಲ್ಲಿ ಹಾಡನ್ನು ಸಹಿತ ಹಾಕಿಲ್ಲ, ಏನಿಲ್ಲ. ಅಲ್ಲಿ ಕಾಣ್ತಾ ಇದೆಯಲ್ಲ ಸ್ನೇಹಿತರೆ ಲೈಟಿಂಗ್ಸು, ಆ ದೇವಸ್ಥಾನದಲ್ಲಿ. ಮತ್ತು ಇಲ್ಲೊಂದು ಹಳ್ಳಿ ಮರ ಇದೆಯಲ್ಲ, ಇಲ್ಲಿ 2 ಹತ್ರ ಹಾಕ್ತಾ ಇರ್ತಾರೆ. ಇನ್ನೂ ಹಾಡೆಲ್ಲ ಹಾಕಿಲ್ಲ, ಇಲ್ಲ ಅಂದಿದ್ರೆ ನಾನು ಮಾತಾಡೋದಕ್ಕೆ ಆಗ್ತಾ ಇರಲಿಲ್ಲ. ಪಕ್ಷಿಗಳು ನೋಡಿ ಎಷ್ಟು ಚೆನ್ನಾಗಿ ಚಿವು ಅಂತ ಇದೆ. ಲೈಟಾಗಿ ಕೇಳಿಸುತ್ತೆ ಸ್ನೇಹಿತರೆ, ಜೋರಾಗೆಲ್ಲ ಕೇಳಿಸಲ್ಲ, ಚಿಕ್ಕ ಧ್ವನಿಯಲ್ಲ, ಅದಕ್ಕೆ ಪುಟ್ಟದಾಗಿ ಕೇಳಿಸ್ತಾ ಇದೆ. ಇವತ್ತು ನಮ್ಮ ಗಿಡದಲ್ಲಿ ತುಂಬಾ ಹೂವು ಒಳ್ಳೆಯಿದೆ ಸ್ನೇಹಿತರೆ. ಒಂದು 10 ಹೂಗಳು ಹರಳಿದೆ, ದೊಡ್ಡ ಹೂಗಳೇ 4-5 ಇದೆ. ಈ ಕಡೆ ರೆಡ್ ಬಂದ್ಬಿಟ್ಟು ಅದು ಒಂದು 4-5 ಇದೆ. 8-10 ಹೂಗಳು ಹರಳಿದೆ. ಸರಿ ಸ್ನೇಹಿತರೆ, ನಮ್ಮ ಗುಲ್ಬರ್ಗದಲ್ಲಿ ಎಲ್ಲ ಘಟ್ಟ ಹಾಕೋವಂಥವ್ರು, ಎಲ್ಲ ಮನೆ ಸ್ವಚ್ಛ ಮಾಡಬೇಕಲ್ಲ, ಎಲ್ಲ ಕೌದಿ ಒಣಗಿ ಹಾಕ್ತಾ ಇದ್ದಾರೆ ನೋಡಿ ಸ್ನೇಹಿತರೆ. ಮನೆ ಮೇಲೆ ಕಾಣಿಸ್ತಾ ಇದೆಯಾ? ಈ ಮನೆ ಮೇಲೂ ಒಣಗಿ ಹಾಕ್ತಾ ಇದ್ದಾರೆ. ಮತ್ತು ಆಮೇಲೆ ವಿಡಿಯೋ ಯಾಕೆ ಮಾಡಿದ್ರಿ ಅಂದಂಗಿದ್ದಾರೆ ನೋಡಿ. ಯಾವ ರೀತಿ ಈಗ ಒಂಥರ ಬಂದು ನೋಡಿ ಸ್ನೇಹಿತರೆ, ಯಾವ ರೀತಿ ಬಂದಿದೆಯಲ್ಲ. ಪ್ರತಿದಿನದಂತೆ ಇವತ್ತಿನ ಲಾಭ ಇರುತ್ತೆ ಸ್ನೇಹಿತರೆ. ಬೆಳಗ್ಗೆ ಬೇಗ ಕಸ ಎಲ್ಲ ತೆಗೆದಿದ್ದ ನಂತರದಲ್ಲಿ ನೀರನ್ನು ಹಾಕ್ತಾಯಿದ್ವಿ ಸ್ನೇಹಿತರೆ. ನೀರು ಹಾಕೋದಕ್ಕೆ ಪೈಪೆಲ್ಲ ಹಾಕಿದ್ರು ನಮ್ಮ ಯಜಮಾನ್ರು ಬಂದು. ನಾನೇನು ಮಾಡಿದೆ, ಇವತ್ತು ನಾನು ಹಿಡಿತಿದ್ವಿ ಅಂತೇಳಿ ಸ್ವಲ್ಪ ಎಲ್ಲ ನೀರೆಲ್ಲ ಇದನ್ನು ಮಾಡಿದೆ ಸ್ನೇಹಿತರೆ. ತುಂಬಾ ಖುಷಿ ಅನ್ನಿಸ್ತಾಯಿತ್ತು. ನಾವೇನು ಪ್ರತಿದಿನ ಈ ರೀತಿಯಾಗೆಲ್ಲ ಮಾಡೋದಕ್ಕೆ ಹೋಗೋದಿಲ್ಲ. ಏನಕ್ಕಂದರೆ ಓನರ್ ಅಕ್ಕೋರು ಅವ್ರು ಬಂದುಬಿಟ್ಟು ಬೇಗ ಅವ್ರು ಮಾಡಿರ್ತಾರಲ್ವ. ಹಾಗಾಗಿ ನಾನು ಈಗ ಅವರು 1-2 ದಿನ ಊರಿಗೆ ಹೋಗಿದ್ರು ಸ್ನೇಹಿತರೆ, ಅದಕ್ಕೋಸ್ಕರ ನಮಗೆ ಇದು ಮಾಡ್ತಾ ಇರೋವಂಥದ್ದು ಅಷ್ಟೇ, ಇನ್ನೇನಿಲ್ಲ. ಅವರೂ ಬೇಗ ಹೇಳ್ತಾರಲ್ವ, ಹಾಗಾಗಿ ಮಾಡ್ತಾಯಿರ್ತಾರೆ. ಕೆಲವೊಂದು ಸಲ ಏನಾದರೂ ನಾವೊಂದೊಂದು ಸಲ ಮಾಡ್ತಾಯಿರ್ತೀವಿ ಅಷ್ಟೇ ಸ್ನೇಹಿತರೆ. ಈ ರೀತಿಯಾಗಿ ತುಂಬಾ ಖುಷಿ ಅನ್ನಿಸ್ತು ಅಂತಲೇ ಹೇಳ್ಬೋದು ಸ್ನೇಹಿತರೆ. ನನಗೆ ಇದನ್ನೆಲ್ಲ ನೋಡ್ತಾಯಿದ್ರೆ ಏನು ನೆನಪಾಗ್ತಿತ್ತು ಅಂತಂದರೆ, ನಾವು ಕ್ವಾರ್ಟರ್ಸಲ್ಲಿ ಇದ್ವಲ್ಲ, ಇದು ನೆನಪಾಗ್ತಾಯಿತ್ತು ಸ್ನೇಹಿತರೆ ನನಗೆ. ಏನಕ್ಕಪ್ಪ ಅಂತಂದರೆ, ನಾವು ಈಗ ಈ ಮನೆಗೆ ಬರೋದಕ್ಕಿಂತ ಈ ಮನೆಗೆ ಬಂದು 1 ವರ್ಷದ 8 ತಿಂಗಳು 1 ವರ್ಷದವರೆಗೂ ಇದೇ ರೀತಿಯಾಗೇ ಇತ್ತು ಸ್ನೇಹಿತರೆ. ನಂತರದಲ್ಲಿ ಸ್ವಲ್ಪ ಚೇಂಜ್ ಆಯಿತು ಅಂತಲೇ ಹೇಳ್ಬೋದು, ಮಾರ್ನಿಂಗ್ ರೂಟೀನ್ ಬಂದು. ಅದಕ್ಕಿಂತ ಮುಂಚೆ ಕ್ವಾರ್ಟರ್ಸಲ್ಲಿದ್ದಾಗ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಪ್ರತಿದಿನ ಯಾವಾಗಲೂ ಅವಾಗಂತೂ ತುಂಬಾ ನೀರೆಲ್ಲ ಚೆನ್ನಾಗಿ ನೀರು ಬರ್ತಾಯಿತ್ತು. ಆವಾಗಲೂ ಎಲ್ಲ ಮೋಟ್ರೆಲ್ಲ ಹಾಕ್ಬಿಟ್ಟು ಪೈಪೆಲ್ಲ ಹಾಕಿ ಹೊರಗಡೆ ಅಂಗಳಕ್ಕೆ ಈ ರೀತಿ ಮನೆ ಮುಂದೆ ಗಿಡಗಳು ಎಲ್ಲ ತುಂಬ ಗಿಡಗಳು ಹಚ್ಚಿಬಿಟ್ಟಿದೆ ಸ್ನೇಹಿತರೆ. ಎಲ್ಲ ಗಿಡ ಮುಂದೊಂದು ಗಿಡ ಇತ್ತು, ಹಿಂದೆ ದಾಸವಾಳದ ಹೂವಿನ ಗಿಡಗಳು ಎಲ್ಲ ಇದ್ವು. ಆ ಗಿಡಕ್ಕೆಲ್ಲ ನೀರು ಬಿಡ್ತಾಯಿದ್ರೆ, ನೀರು ಬಿಟ್ಟು ನಂತರದಲ್ಲಿ ಕಲ್ಲುಗಳ ಮೇಲೆಲ್ಲ ನೀರು ಬಿಟ್ಟು ತೊಳೆದು ಬಿಟ್ಟಾಗ ಎಷ್ಟು ಚೆನ್ನಾಗಿ ಕಾಣಿಸೋದು ಅಂದರೆ ತುಂಬಾ ಖುಷಿ ಆಗ್ತಾಯಿತ್ತು ಸ್ನೇಹಿತರೆ. ಅದನ್ನು ದಿನಗಳನ್ನು ನೆನಪಿಸ್ತು ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಂತರದಲ್ಲಿ ಇಲ್ಲಿ ಬಂದುಬಿಟ್ಟು ರಂಗೋಲಿ ಹಾಕ್ತಾಯಿದ್ದೀನಿ. 7ರಿಂದ 4 ಚುಕ್ಕಿ, ತುಂಬಾ ಸಿಂಪಲಾಗಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ರಂಗೋಲಿ ಬಂದುಬಿಟ್ಟು ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗಿತ್ತಂದರೆ ನಿಮ್ಮದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ. 7 ಚುಕ್ಕಿಯಿಂದ 4 ಈ ರೀತಿಯಾಗಿ ಇಟ್ಕೊಂಡು ಈ ರೀತಿಯಾಗಿ ಬಂದಿದೆ. ನಂತರದಲ್ಲಿ ಇಲ್ಲಿ ನಿಮಗೆ ಹಾಕೋದಕ್ಕೆ ಯಾವ ರೀತಿ ಹಾಕಬೇಕು ಅಂದರೆ ಕನ್ಫ್ಯೂಸ್ ಆಗುತ್ತೆ. ಅಂದರೆ ಆ ಕಡೆ 3 ಚುಕ್ಕಿ, ಈ ಕಡೆ 3 ಚುಕ್ಕಿ ಬಿಟ್ಕೊಂಡ್ಬಿಟ್ಟು ಮಧ್ಯದಲ್ಲಿ ಒಂದು ಚುಕ್ಕಿಗೆ ಈ ರೀತಿ ರೌಂಡ್ ಹಾಕ್ಕೊಂಬಿಟ್ರೆ
ನಂತರದಲ್ಲಿ ಹಾಕೋದಕ್ಕೆ ಈಸಿ ಆಗುತ್ತೆ ಸ್ನೇಹಿತರೆ. ರಂಗೋಲಿ ಹಾಕೋದಕ್ಕೆ ಬರುವಂಥವ್ರಿಗೆ ಖಂಡಿತವಾಗ್ಲೂ ಅವ್ರಿಗೆ ಅಲ್ಲೇ ಯಾವ ರೀತಿ ಹಾಕ್ಬೇಕು ಹೇಗೆ ಅನ್ನೋದು ಬರ್ತಾ ಇರುತ್ತೆ ಸ್ನೇಹಿತರೆ. ಆಟೋಮೆಟಿಕ್ಕಾಗಿ ನಾವು ಏನು ಆ ಕಡೆ ಹಾಕ್ಬೇಕಾ ಈ ಕಡೆ ಹಾಕ್ಬೇಕಾ ಅಂತ ಅಂದ್ಕೊಳ್ತಿದ್ರು ನಮ್ಮ ಕೈ ಅಲ್ಲಿಗೇ ಚುಕ್ಕಿ ಹತ್ರ ಕರ್ಕೊಂಡೋಗಿರುತ್ತೆ. ಈ ರೀತಿಯಾಗಿರುತ್ತೆ ಸ್ನೇಹಿತರೆ. ಅದು ಮಧ್ಯದಲ್ಲಿ ಈ ರೀತಿ ಹೂವಿನ ಥರ ಬರುತ್ತೆ. ಹಾಕ್ಕೊಂಡಿದ್ದ ನಂತರದಲ್ಲಿ ಈಗ ಇದಕ್ಕೆ ಒಂದು ಎಲೆ ರೀತಿಯಲ್ಲಿ ಬರುವಂಥದ್ದು ಸ್ನೇಹಿತರೆ. ನೋಡಿ ಈ ರೀತಿಯಾಗಿ ಎಷ್ಟು ಚೆನ್ನಾಗಿದೆ ಅಂದರೆ ನನಗೆ ತುಂಬ ಇಷ್ಟ ಆಯಿತು ಈ ರಂಗೋಲಿ. ಅದಕ್ಕೋಸ್ಕರ ನಿಮಗೂ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಜೊತೆ. ತುಂಬಾ ನಮ್ಮ ತಂಗಿ ಎಲ್ಲ ಹೇಳ್ತಾ ಇದ್ದ, ಅಕ್ಕ ಎಷ್ಟು ಚೆನ್ನಾಗಿದೆ ರಂಗೋಲಿಗಳು, ನಾನೆಲ್ಲ ಒಂದು ಕಾಪಿಯಲ್ಲಿ ಎಕ್ಸೈಜೆಲ್ಲ ಹಾಕಿಟ್ಕೊಳ್ತೀನಿ ಅಕ್ಕ, ಪ್ರತಿದಿನ ಹಾಕೋದಕ್ಕೆ ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು, ಇನ್ನೂ ಚೆನ್ನಾಗಿರೋ ತೋರ್ಸಕ್ಕ ಇದು ಇಂಥವೇ ಚಿಕ್ಕ ಚಿಕ್ಕ ರಂಗೋಲಿಗಳು ಅಂತೇಳಿ ಆಯ್ತಂತ ಹೇಳ್ತಾ ಇದ್ದೆ ಸ್ನೇಹಿತರೆ. ಯಾವುದೇ ರಂಗೋಲಿ ಹಾಕಿದ್ರೂ ಅವಳು ಹಾಗೇ ಎಲ್ಲದನ್ನು ಬರೆದಿಟ್ಕೊಳ್ತಾ ಇರ್ತಾಳೆ. ಹಾಗಾಗಿ ಒಬ್ರಿಗಾದ್ರೂ ಎಲ್ಪ್ ಆಗುತ್ತಲ್ಲ ಸ್ನೇಹಿತರೆ, ಅದು ತುಂಬ ಖುಷಿ ಆಯಿತು ಸ್ನೇಹಿತರೆ. ಹಾಗಾಗಿ ನೋಡಿ ಎಲ್ಲ ಕಡೆನೂ ಈ ರೀತಿಯಾಗಿ ಹಾಕ್ಕೊಳ್ಬೇಕು ಸ್ನೇಹಿತರೆ. ರಂಗೋಲಿ ಈ ರೀತಿಯಾಗಿ ಬಂದಿದೆ. ಇದಕ್ಕೆ ನೀವು ಬೇಕಂದರೆ ಬಾರ್ಡ್ರ್ ಆ ಕಡೆ ಈ ಕಡೆ 4 ದಿಕ್ಕಿಗೂ 4 ಕಡೆ ಸ್ನೇಹಿತರೆ ನೀವು ಹಾಕ್ಕೊಳ್ಬೇಕು ಅಂದ್ರೆ ಖಂಡಿತವಾಗ್ಲೂ ನಿಮ್ಗೆ ಯಾವ ರೀತಿ ಬರುತ್ತೋ ಆ ರೀತಿಯಾಗಿ ಹಾಕ್ಕೊಳ್ಳಿ ಸ್ನೇಹಿತರೆ. ಅದಕ್ಕೇನಿಲ್ಲ, ನಮ್ಮ ಕ್ರಿಯೇಟಿವಿಟಿಗೆ ತಕ್ಕಂಗೆ ನಾವು ಮಾಡ್ಕೊಳ್ಬೋದು ಸ್ನೇಹಿತರೆ. ನಾನು ಈ ರೀತಿಯಾಗಿ ಸಿಂಪಲ್ಲಾಗಿ ಒಂದು ಇದನ್ನು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. 2 ಗೆರೆ ಎಳೆದ್ಬಿಟ್ಟು ಈ ರೀತಿಯಾಗಿ ಹಾಕ್ಕೊಂಡಿದ್ದೆ. ನನಗೆ ಚೆನ್ನಾಗಿ ಕಾಣಿಸ್ತು ಅಂತ ನನಗೆ ಅನ್ನಿಸ್ತಾ ಇದೆ. ನಿಮಗೆ ನೋಡೋರಿಗೆ ಗೊತ್ತಾಗಬೇಕು ಸ್ನೇಹಿತರೆ ಯಾವ ರೀತಿ ಇದೆ ಹೇಗೆ ಅಂತ ಹೇಳಿ ಸ್ನೇಹಿತರೆ. ಖಂಡಿತವಾಗ್ಲೂ ನಿಮ್ಗೆಲ್ರಿಗೂ ಇವತ್ತಿನ ರಂಗೋಲಿ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ರಂಗೋಲಿಗೆ ಬಂದುಬಿಟ್ಟು ಕಲರ್ಸ್ ಎಲ್ಲ ತುಂಬಿಬಿಟ್ವಿ, ಕಲರ್ ಮಾಡಿದ್ವಿ ಅಂದರೆ ತುಂಬಾ ಚೆನ್ನಾಗಿ ಮುದ್ದಾಗಿ ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ. ನಾನು ಹೀಗೆ ಹಾಕ್ತೀನಲ್ವ, ಹಾಗಾಗಿ ಶೇರ್ ಮಾಡ್ಕೊಂಡಿರ್ತೀನಿ. ಇದನ್ನು ಹಬ್ಬದ ದಿನಗಳಲ್ಲೂ ಖಂಡಿತವಾಗ್ಲೂ ಹಾಕ್ಬಿಟ್ಟು ಕಲರ್ಸ್ ತುಂಬಿದ್ವಿ ಅಂದರೆ ತುಂಬ ಮುದ್ದಾಗಿ ಕಾಣಿಸ್ತಾ ಇರುತ್ತೆ. ಹಾಗೆಯೇ ಬಾರ್ಡ್ರಲ್ಲೂ ಈ ರೀತಿಯಾಗಿ ಹಾಕ್ಕೊಂಡ್ವಿ ಅಂತಂದರೆ ಇನ್ನೂ ಚೆನ್ನಾಗಿ ಅದಕ್ಕೊಂದು ಕಳೆ ಬಂದಿರುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ. ರಂಗೋಲಿ ಈ ರೀತಿಯಾಗಿ ಬಂದಿದೆ. ನಿಮಗೇನಾದರೂ ಇಷ್ಟ ಆಗಿತ್ತಂದರೆ ಖಂಡಿತವಾಗ್ಲೂ ನಿಮ್ಮದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ. ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ನಮ್ಮ ಹೂವುಗಳು ಇನ್ನೂ ಸ್ವಲ್ಪ ಹಳ್ಳೇ ಇಲ್ಲ ಸ್ನೇಹಿತರೆ. ಇವತ್ತು ಬೇಗ ತೆಗಿತಾ ಇದ್ದಾರೆ ನಮ್ಮ ಯಜಮಾನ್ರು. ಇಲ್ಲಿ ಪಲ್ಯ ಮಾಡೋದಕ್ಕೆ ಸ್ನೇಹಿತರೆ ಒಂದು ಕುಕ್ಕರ್ ಇಟ್ಕೊಂಡು ಅದು ಬಿಸಿಯಾಗಿದ್ದ ನಂತರದಲ್ಲಿ ಅದಕ್ಕೊಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಎಣ್ಣೆ ಬಿಸಿಯಾಗಿದ್ದ ನಂತರದಲ್ಲಿ ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವು ಇಷ್ಟನ್ನು ಸೇರಿಸ್ಕೊಂಡು ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಂತರದಲ್ಲಿ 1 ಸ್ಪೂನಷ್ಟು ಕಡಲೆಬೇಳೆಯನ್ನು ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ. ಪಲ್ಯಕ್ಕೆ ಕಡಲೆಬೇಳೆ ಹಾಕೋದ್ರಿಂದ ಈ ಕ್ಯಾಬೇಜ್ ಪಲ್ಯಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹೆಸರು ಬೇಳೆ ಹಾಕ್ಬಿಟ್ಟು ಮಾಡೋದನ್ನು ಒಂದು ಸರಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ, ನೋಡಿ ಬೇಕಂದರೆ ಇದೆ. ಈಗ ಕಡಲೆಬೇಳೆನೂ ಅಷ್ಟೇ ಚೆನ್ನಾಗಿ ಫ್ರೈ ಆಗಿ ನಂತರದಲ್ಲಿ 1-2 ಹಸಿಮೆಣಸಿನಕಾಯಿ ಹಾಗೆಯೇ 1 ಈರುಳ್ಳಿ ಸ್ನೇಹಿತರೆ ಇಷ್ಟನ್ನು ಕಟ್ ಮಾಡಿರುವಂಥದ್ದನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀರಿ. ಅದು ಚೆನ್ನಾಗಿ ಫ್ರೈ ಆಗಿದ ನಂತರದಲ್ಲಿ ಒಂದು ಟೊಮೊಟೊವನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಇದೆಲ್ಲವನ್ನು ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಸ್ನೇಹಿತರೆ. ನಾವೇನು ಒಗ್ಗರಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಂಡಿದ್ದ ನಂತರದಲ್ಲಿ ಇಲ್ಲಿ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಕೋಸು ಸ್ನೇಹಿತರೆ, ಎಲೆಕೋಸು ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಎಲ್ಲ ಒಗ್ಗರಣೆಯಲ್ಲಿ ನಾವು ಯಾವುದೇ ಆಗಲಿ ಚೆನ್ನಾಗಿ ಬಾಡಿಸ್ಕೊಂಡಷ್ಟು ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಹಾಗೆಯೇ ಧನಿಯಾ ಪುಡಿ ಮತ್ತು ಖಾರದ ಪುಡಿ ಸ್ನೇಹಿತರೆ. ಸ್ವಲ್ಪ ಮೆಣಸಿನ್ಕಾಯಿ ಎಲ್ಲ ಇದು ಹಸಿಮೆಣ್ಸಿಕಾಯಿ ಎಲ್ಲ ಹಾಕಿದ್ನಲ್ವ, ಅದರಿಂದ ಸ್ವಲ್ಪ ನೋಡಿಬಿಟ್ಟು ಹಾಕ್ಕೊಳ್ಳಿ ಸ್ನೇಹಿತರೆ. ಹಸಿಮೆಣ್ಸಿಕಾಯಿ ನೀವು ಖಾರದ ಪುಡಿ ಬೇಕಂದರೆ ಹಾಕ್ಕೊಳ್ತಿದ್ರು, ಹಸಿಮೆಣ್ಸಿಕಾಯಿ ಹಾಕ್ಕೊಂಡು ಮಾಡ್ತೀವಿ ಅಂದರೆ ಖಂಡಿತವಾಗ್ಲೂ ಮಾಡ್ಬೋದು ಸ್ನೇಹಿತರೆ. ಡ್ರೈ ಪಲ್ಯ ಥರ ಮಾಡಬೇಕು ಅಂದರೆ ಆ ರೀತಿಯಾಗೂ ಮಾಡ್ಬೋದು. ಇಲ್ಲಿ ನಾನು ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ. ಡ್ರೈ ಪಲ್ಯ ರೀತಿ ಮಾಡಬೇಕು ಅಂತಂದರೆ ಚೆನ್ನಾಗಿ ಒಂದು ಕುದಿಸ್ಕೊಂಡ್ಬಿಟ್ಟು ಇದು ಕೋಸು ಅನ್ನೋದು ಬೇಯಿಸ್ಕೊಂಡು ನೀರು ತೆಗೆದ್ಬಿಟ್ಟು ನಂತರದಲ್ಲಿ ನಾವು ಒಗ್ಗರಣೆ ಹಾಕ್ಕೊಳ್ಬೋದು ಸ್ನೇಹಿತರೆ. ಅದು ಬಂದುಬಿಟ್ಟು ಡ್ರೈ ಪಲ್ಯ ಥರ ಚೆನ್ನಾಗಿ ಬರುತ್ತೆ. ನಾವು ಸ್ವಲ್ಪ ಈ ರೀತಿಯಾಗಿ ಡೈರೆಕ್ಟಾಗಿ ಮಾಡಿದ್ವಿ ಅಂದರೆ ಈ ರೀತಿಯಾಗಿ ಸ್ವಲ್ಪ ನೀರನ್ನು ಸೇರಿಸೋದ್ರಿಂದ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಹಾಗಾಗಿ ಈಗ ಇದೆಲ್ಲವನ್ನು ಸೇರಿಸ್ಕೊಂಡಿದ್ದ ನಂತರದಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿ ಅದನ್ನು ಹಾಕಿದ್ದೀನಿ. ಹಾಗೆ ಅದನ್ನು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಇನ್ನೊಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಸ್ವಲ್ಪ ನೀರನ್ನು ಸೇರಿಸಿ ಉಪ್ಪನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಈ ರೀತಿಯಾಗಿ ಎಲ್ಲ ಮತ್ತೊಮ್ಮೆ ಕಲಿಸ್ಕೊಂಡ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿದ್ರೆ 1 ವಿಸಿಲ್ ಮಾಡಿಸ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ. ಬನ್ನಿ ಸ್ನೇಹಿತರೆ, ಟಿಫನ್ ಮಾಡಿ ಚೆನ್ನಾಗಿ ಬಂದಿತ್ತು ನೋಡಿ. ಹಾಗೆಯೇ ಬಿಸಿ ಆಗಿರುವಂಥ ಚಪಾತಿ, ಹಾಗೆಯೇ ಕೋಸು ಪಲ್ಯ, ಕೋಸುಗಡ್ಡೆ ಪಲ್ಯ, ಹಾಗೆಯೇ ಈರುಳ್ಳಿ ಸ್ನೇಹಿತರೆ. ಹಸಿ ಈರುಳ್ಳಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಖಂಡಿತ
ಪ್ರತಿದಿನ ನೀವು ಊಟ ಮಾಡೋ ಟೈಮಿಗೆ ಒಂದು ಟೈಮ್ ಅಲ್ಲಾದ್ರೂ ತಿನ್ನಿ ಸ್ನೇಹಿತರೆ, ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಈ ರೀತಿಯಾಗಿ ಪಲ್ಯನೂ ಈ ರೀತಿಯಾಗಿ ಬಂದಿದೆ. ನಾನು ಟಿಫನ್ ಮಾಡೋ ಟೈಮಿಗೆ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಬೆಳಗ್ಗೆ ಎಲ್ಲ ವಿಡಿಯೋ ಇದು ಮಾಡೋದಕ್ಕೆ ಆಗಲಿಲ್ಲ, ಅದಕ್ಕೋಸ್ಕರ ನಿಮಗೆ ನೀವು ಒಂದು ಸಲ ಮಾಡಿ ಸ್ನೇಹಿತರೆ. ನೀವು ಇದೇ ರೀತಿ ಮಾಡ್ತಾಯಿದ್ರ ಅಂದರೆ ಖಂಡಿತವಾಗ್ಲೂ ತಿಳಿಸಿ ನೀವು ಯಾವ ರೀತಿ ಮಾಡ್ತೀರಾ ಅಂತೇಳಿ. ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂದರೆ ತಪ್ಪದೆ ನಿಮ್ಮ ಮುದ್ದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ. ಧನ್ಯವಾದಗಳು. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ. ಇಲ್ಲಿ ಕರ್ಬೇವಿನ ಸೊಪ್ಪನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಒಣಗಿರುವಂಥ ಕರ್ಬೇವಿನ ಸೊಪ್ಪು ಇರಲಿಲ್ಲ, ಹಾಗಾಗಿ ಅವಾಗೆ ಫ್ರೆಶ್ ಆಗಿರುವಂಥದ್ದು ಮೇಲೆ ಗಿಡದಲ್ಲಿ ಇತ್ತಲ್ಲ, ತೊಗೊಂಡು ಬಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಚಟ್ನಿ ಪುಡಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಚಟ್ನಿ ಪುಡಿ ಮಾಡಿದ್ನಲ್ವ ಮೊನ್ನೆ, ಅತ್ತೆ ಕೇಳ್ತಾಯಿದ್ರು ನೀನು ಯಾವ ರೀತಿ ಮಾಡ್ತೀಯಾ ಒಂದ್ಸರಿ ತೋರಿಸ್ಕೊಡು ಅಂತೇಳಿ. ಸುಮಾರು ಸಲ ತೋರಿಸಿರ್ತೀನಿ, ಆದರೆ ಅವರು ವಿಡಿಯೋ ಮಧ್ಯದಲ್ಲಿ ಯಾವಾಗಾದರೂ ಹಾಕಿರ್ತೀನಲ್ವ ಇದೇ ರೀತಿಯಾಗಿ ನೋಡಿರೋದಿಲ್ಲ ಒಂದೊಂದು ಸಲ, ಹಾಗಾಗಿ ಮತ್ತೆ ಇನ್ನೊಂದು ಸಲ ತೋರಿಸೋಣ ಅಂತೇಳಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು. ಮಕ್ಕಳಿಗೆ ಏನಂದರೆ ನಾವು ಒಗ್ಗರಣೆಯಲ್ಲೆಲ್ಲ ಹಾಕಿದಾಗ ಏನು ಮಾಡ್ತಾರೆ, ತಿನ್ನೋದಿಲ್ಲ ಕೆಲವೊಂದು ಸಲ. ಚಟ್ನಿ ಪುಡಿಯಲ್ಲೇ ಹಾಕಿದಾಗ ಅವರು ಇಷ್ಟಪಟ್ಟು ತಿಂತಾರೆ, ಅವಾಗ ಗೊತ್ತಾಗೋದಿಲ್ಲ ಅಲ್ವ ಸ್ನೇಹಿತರೆ. ಹಾಗಾಗಿ ನಾನು ಹೆಚ್ಚಿಗೆ ಕರ್ಬೇವಿನ ಸೊಪ್ಪನ್ನು ಹಾಕ್ತಾಯಿರ್ತೀನಿ ಸ್ನೇಹಿತರೆ. ಚಟ್ನಿ ಪುಡಿ ಯಾವುದೇ ಮಾಡಲಿ ಅದಕ್ಕೆ ಶೇಂಗಾ ಬೀಜ ಹುರ್ಕೊಂಡಿದ್ದ ಸಿಪ್ಪೆ ತೆಗೆದಿರುವಂಥದ್ದು ಈ ರೀತಿಯಾಗಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು, ಕರಿಬೇವು ನೋಡಿ ತುಂಬಾ ಗರಿಯಾಗಿ ಬಂದಿದೆ ಸ್ನೇಹಿತರೆ. ನೋಡಿ ಈ ರೀತಿಯಾಗಿ ಹಿಂಗೆ ಅಂದ್ಬಿಟ್ರೆ ಸಾಕು, ಹಂಗೆ ಎಲ್ಲ ಪುಡಿ ಆಗ್ತಾಯಿತ್ತು, ಅಷ್ಟು ಚೆನ್ನಾಗಿ ಬಂದಿದೆ. ನಂತರದಲ್ಲಿ ಇದಕ್ಕೆ ನಮಗೆ ಎಷ್ಟು ಬೇಕಷ್ಟು ಖಾರದ ಪುಡಿ ಸ್ನೇಹಿತರೆ ನೋಡ್ಕೊಂಡು ಹಾಕ್ಕೊಳ್ಳಿ, ಸ್ವಲ್ಪ ಕಡಿಮೆನೇ ಇರಲಿ. ನಂತರದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ನೇಹಿತರೆ, ಇನ್ನೊಂದು ಸ್ವಲ್ಪನೂ ಹಾಕ್ಕೊಂಡಿದ್ದೀನಿ ನೋಡಿ. ಹಾಗೆಯೇ ಬೆಳ್ಳುಳ್ಳಿ ಸ್ನೇಹಿತರೆ ಎಷ್ಟು ಬೇಕೋ ನೋಡಿಕೊಂಡು ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದೆಲ್ಲ ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದಲ್ವ, ಹಾಗಾಗಿ ಸ್ವಲ್ಪ ಹುಣಸೆಹಣ್ಣನ್ನು ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ. ನಿಮಗೆ ಬೇಕಂದರೆ ಒಂದು ಸ್ವಲ್ಪ ಬೆಲ್ಲ ಸ್ನೇಹಿತರೆ ಸೇರಿಸ್ಬಿಟ್ಟು ನಾವು ಪುಡಿ ಮಾಡಿಕೊಂಡ್ರೆ ಚಟ್ನಿ ಪುಡಿ ರೆಡಿ ಆಗುತ್ತೆ ಸ್ನೇಹಿತರೆ.